ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಟೂ ಸ್ಯಾಂಪಲ್ ರಿಲೇಷನಲ್ ಟಿ ಟೆಸ್ಟ್ ಬಗ್ಗೆ ಮಾತಾಡೋಣ. ಟೂ ಸ್ಯಾಂಪಲ್ ರಿಲೇಷನಲ್ ಟಿ ಟೆಸ್ಟ್ ಅಂತಾನು ಅನ್ಬೋದು ಅಥವಾ ಅದನ್ನ ಪೇರ್ ಟಿ ಟೆಸ್ಟ್ ಅಂತಾನು ಹೇಳ್ಬೋದು. ಟಿ ಟೆಸ್ಟ್ ಅಂದ್ರೆ ಅರ್ಥ ಆಯ್ತು. ಈಗ ಅಂದ್ರೆ ಟೂ ಟಿ ಟೆಸ್ಟ್ಗೂ ಪೇರ್ ಟಿ ಟೆಸ್ಟ್ಗೂ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ, ಟಿ ಟೆಸ್ಟ್ ಅಲ್ಲಿ ಎರಡು ಸ್ಯಾಂಪಲ್ ಡಿಸ್ಟ್ರಿಬ್ಯೂಷನ್ಸ್ ತಗೋತೀವಿ, ಅದ್ರ ರಿಲೇಶನ್ಶಿಪ್ ಇರ್ಬೋದು ಇಲ್ಲದೆ ಇರ್ಬೋದು, ನಾವು ಕಂಪೇರ್ ಮಾಡ್ಬಿಡ್ಬೋದು. ಇಲ್ಲ ಒಂದು ಸ್ಯಾಂಪಲ್ ತಗೊಂಡು ಒಂದು ಪಾಪ್ಯುಲೇಷನ್ ಅಲ್ಲೇ ಡಿಫ್ರೆಂಟ್ ಸ್ಯಾಂಪಲ್ ಅಥವಾ ಒಂದ್ ಸ್ಯಾಂಪಲ್ ಅನಾಲಿಸಿಸ್ ಈ ರೀತಿ ನಾವು ಟಿ ಟೆಸ್ಟ್ ಅಲ್ಲಿ ಮಾಡ್ಬೋದು. ಆದ್ರೆ ಪೇರ್ ಟಿ ಟೆಸ್ಟ್ ಅಲ್ಲಿ ಒಂದು ಕಂಡೀಷನ್ ಇರುತ್ತೆ. ಏನಂತ ಅಂದ್ರೆ, ಇಲ್ಲಿ ಎರಡ್ ಡಿಸ್ಟ್ರಿಬ್ಯೂಷನ್ ಇರ್ಲೇಬೇಕು. ಆ ಎರಡ್ ಡಿಸ್ಟ್ರಿಬ್ಯೂಷನ್ ಸಮ್ಹೌ ರಿಲೇಟೆಡ್ ಆಗಿ ಇರಬೇಕು. ಅದನ್ನ ನಾವು ಪೇರ್ ಟಿ ಟೆಸ್ಟ್ ಅಥವಾ ಟೂ ಸ್ಯಾಂಪಲ್ ಟಿ ಟೆಸ್ಟ್ ಅಂತ ಕರಿತೀವಿ. A paired t test is performed when the samples typically consist of matched pairs of similar units ಅಂತ. ಅಂದ್ರೆ ನಮಗೆ ಎರಡು ಡಿಸ್ಟ್ರಿಬ್ಯೂಷನ್ ಇರಲೇಬೇಕು. ಆ ಎರಡು ಡಿಸ್ಟ್ರಿಬ್ಯೂಷನ್ ಅಲ್ಲಿರೋ ಸ್ಯಾಂಪಲ್ ಡೇಟಾ ಪಾಯಿಂಟ್ಸ್ ರಿಲೇಟೆಡ್ ಆಗೇ ಇರಬೇಕು. ರಿಲೇಟೆಡ್ ಡಿಸ್ಟ್ರಿಬ್ಯೂಷನ್ಸ್ ಮಾತ್ರ ನಾವಿಲ್ಲಿ ಕಂಪೇರ್ ಮಾಡಕ್ಕೆ ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಏನಪ್ಪಾ ಅಂತಂದ್ರೆ, ಈಗ ಬ್ಲಡ್ ಪ್ರೆಷರ್, BP ಲೆವೆಲ್, some patients are tested repeatedly before and after receiving a particular treatment ante. Andre BP of a person before the treatment ಮತ್ತೆ BP of a person after the treatment ante. ಅಲ್ಲಿ ಏನೋ ಒಂದು ರಿಲೇಶನ್ಶಿಪ್ ಇದೆ ಅಲ್ವಾ. ಏನು ಒಂದೇ ಮನುಷ್ಯನಿಗೆ ಆಫ್ಟರ್ ಮತ್ತೆ ಬಿಫೋರ್ ಟ್ರೀಟ್ಮೆಂಟ್ ಹೇಗೆ ಒಂದು BP ಲೆವೆಲ್, ಬ್ಲಡ್ ಪ್ರೆಷರ್ ಲೆವೆಲ್ ಡಿಫರ್ ಆಗ್ತದೆ ಅಂತ, ಅದನ್ನ ನಾವು ಬಿಫೋರ್ ಏನಿರುತ್ತೆ ರೆಕಾರ್ಡ್ ಮಾಡ್ಕೋತೀವಿ, ಆಫ್ಟರ್ ಏನಿರುತ್ತೆ ಅಂತ ರೆಕಾರ್ಡ್ ಮಾಡ್ಕೊಂಡು ಈ ಒಂದು ಎರಡು ಡಿಸ್ಟ್ರಿಬ್ಯೂಷನ್ ಅನ್ನ ನಾವು ಕಂಪೇರ್ ಮಾಡಿ ಯಾವ ತರ ಸಿಮಿಲಾರಿಟಿ ಇದೆ ಏನಿಲ್ಲ ಆ ತರ ನಾವು ಕಂಡುಹಿಡಿಬಹುದು. ಇಲ್ಲ ಅಂತಂದ್ರೆ ಈ ಒಂದು ಪೇರ್ ಟಿ ಟೆಸ್ಟ್ ನ ಕೂಡ ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಅಲ್ಲಿ ಬಳಸ್ಕೋತೀವಿ. ಯಾವಾಗ ಅಂದ್ರೆ, ಯಾವಾಗ ನಾವು ಎರಡು ಡಿಸ್ಟ್ರಿಬ್ಯೂಷನ್ ಅನ್ನ ಕಂಪೇರ್ ಮಾಡ್ಬೇಕು ಅಂಡ್ ಮತ್ತೆ ಎರಡು ಡಿಸ್ಟ್ರಿಬ್ಯೂಷನ್ ನಮ್ಗೆ ರಿಲೇಟೆಡ್ ಆಗಿರುತ್ತೆ ಅಂತ. ಇನ್ನೊಂದು ಎಕ್ಸಾಂಪಲ್ ಇದೆ. ಏನಪ್ಪಾ ಅಂದ್ರೆ, ನನ್ನ ಹೈಪೋಥೆಸಿಸ್ ಬಂದು ಇದು. ಏನಪ್ಪಾ, ಸ್ಟೂಡೆಂಟ್ಸ್ ಸ್ಕೋರ್ ಬಿಫೋರ್ ಅಂಡ್ ಆಫ್ಟರ್ ಅಟೆಂಡಿಂಗ್ ಸಮ್ ಸ್ಟಡಿ ಪ್ರೋಗ್ರಾಮ್ ಅಂತ. ಅಂದ್ರೆ ಸ್ಟೂಡೆಂಟ್ಸ್ ಗೆ ಒಂದು ಟೆಸ್ಟ್ ಕೊಟ್ಟಿರ್ತೀವಿ. ಬಿಫೋರ್ ದ ಸ್ಟಡಿ ಪ್ರೋಗ್ರಾಮ್ ನಾವು ಆ ಟೆಸ್ಟ್ ನ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಒಂದು ಸ್ಟಡಿ ಪ್ರೋಗ್ರಾಮ್ ಬಗ್ಗೆ ಟ್ರೈನ್ ಮಾಡಿ ಆಫ್ಟರ್ ಏನಿದೆ ಅಂತ ನಾವು ಅದನ್ನ ರೆಕಾರ್ಡ್ ಮಾಡ್ಕೋತೀವಿ. ಸಮ್ ರಿಲೇಶನ್ಶಿಪ್ ಇದೆ ಅಲ್ವಾ, ಆಫ್ಟರ್ ಅಂಡ್ ಬಿಫೋರ್ ಒಂದೇ ಸ್ಟೂಡೆಂಟ್ ಇದು. ನನ್ನ ಹೈಪೋಥೆಸಿಸ್ ಏನಾಗತ್ತೆ, ನನ್ನ ಹೈಪೋಥೆಸಿಸ್ ಬಂದು ಸ್ಕೋರ್ಸ್ ಆರ್ ಸೇಮ್. ಹೈಪೋಥೆಸಿಸ್ ಏನು, ಸ್ಟೂಡೆಂಟ್ಸ್ ಬಿಫೋರ್ ಅಂಡ್ ಆಫ್ಟರ್ ಮಾರ್ಕ್ಸ್ ಆರ್ ಸೇಮ್ ಅಂತ. ನನ್ನ ಹೈಪೋಥೆಸಿಸ್ ಬಂದು ಸೇಮ್ ಮಾರ್ಕ್ಸ್ ಅಂತ ಆಗತ್ತೆ. ಆಲ್ಟರ್ನೇಟ್ ಬಂದು ನಾಟ್ ಸೇಮ್ ಅಂತ ಇರುತ್ತೆ. ಆಲ್ಟರ್ನೇಟ್ ಬಂದು ನಾಟ್ ಸೇಮ್. ಈಗ ಇದಕ್ಕೆ ನಮ್ಗೆ ಡೇಟಾ ಬೇಕಲ್ವಾ, ನಾವು ಡೇಟಾನ ಕಲೆಕ್ಟ್ ಮಾಡ್ಕೋತೀವಿ. ಪ್ರೀ ಟೆಸ್ಟ್ ಅಲ್ಲಿ ಏನು ಡೇಟಾ ಇರುತ್ತೆ ಅದನ್ನ ರೆಕಾರ್ಡ್ ಮಾಡ್ಕೊಂಡೆ, ಪೋಸ್ಟ್ ಟೆಸ್ಟ್ ಅಲ್ಲಿ ಏನಿರುತ್ತೆ ಆ ಡೇಟಾನ ನಾವು ರೆಕಾರ್ಡ್ ಮಾಡ್ಕೊಂಡ್ವಿ. ಈ ಒಂದು ಪೋಸ್ಟ್ ಅಂಡ್ ಪ್ರೀ ಟೆಸ್ಟ್ ಡೇಟಾ ಮೇಲೆ ನಾವು ಪೇರ್ ಟಿ ಟೆಸ್ಟ್ ನ ಅಪ್ಲೈ ಮಾಡ್ತೀವಿ. ಪೇರ್ ಟಿ ಟೆಸ್ಟ್ ನ ಅಪ್ಲೈ ಮಾಡಿದಾಗ ನಮಗೆ ಪಿ ವ್ಯಾಲ್ಯೂ ಬರುತ್ತೆ. ಆ ಪಿ ವ್ಯಾಲ್ಯೂ ಆಲ್ರೆಡಿ ನಾನು ಈ ಡೇಟಾನ ತಗೊಂಡು ಪಿ ವ್ಯಾಲ್ಯೂನ ಕಂಡುಹಿಡಿದಿದ್ವಿ. ಪಿ ವ್ಯಾಲ್ಯೂ ಏನ್ ಬಂದೆ, 0.02 ಬಂದೆ. ನಾವು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ ಈ ಒಂದು ಹೈಪೋಥೆಸಿಸ್ ನ ಟೆಸ್ಟ್ ಮಾಡಿದ್ರೆ ನಾವು ಇದನ್ನ ರಿಜೆಕ್ಟ್ ಮಾಡ್ತೀವಿ. ಯಾಕೆ, ಪಿ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ಆಲ್ಫಾ ವ್ಯಾಲ್ಯೂ, ದಟ್ ಇಸ್ 0.02 is less than 0.05. ಆಬ್ವಿಯಸ್ಲಿ ಅಲ್ವಾ, ನಾವು ನಲ್ ಹೈಪೋಥೆಸಿಸ್ ನ ರಿಜೆಕ್ಟ್ ಮಾಡ್ತೀವಿ. ಅಂದ್ರೆ ಸೇಮ್ ಅಲ್ಲ, ನಾಟ್ ಸೇಮ್, ಅಂದ್ರೆ ಏನೋ ಒಂದು ಡಿಫ್ರೆನ್ಸ್ ಇದೆ ಪ್ರೀ ಟೆಸ್ಟ್ಗೂ ಪೋಸ್ಟ್ ಟೆಸ್ಟಿಗೂ ಅಂತ ನಾವು ಒಂದು ಕನ್ಕ್ಲೂಡ್ ಮಾಡ್ತೀವಿ. ಈ ರೀತಿ ನಾವು ಪೇರ್ ಟಿ ಟೆಸ್ಟ್ ನ ಅಪ್ಲೈ ಮಾಡ್ಬೋದು. ಹೇಗಪ್ಪ ಅಪ್ಲೈ ಮಾಡೋದು ಅಂತಂದ್ರೆ, ಸ್ಟಾರ್ಟ್ಸ್ ಮಾಡೆಲ್ಸ್ ಅಂತ ನಮ್ಗೆ ಒಂದು ಲೈಬ್ರರಿ ಅಥವಾ ಪ್ಯಾಕೇಜ್ ಇದೆ. ಅದರಲ್ಲಿ ನಮ್ಮ ಟಿ ಟೆಸ್ಟ್, ಪೇ ಟಿ ಟೆಸ್ಟ್, ಅನೋವಾ ಯಾವುದೇ ಆಗಿರ್ಬೋದು ಎಲ್ಲಾ ಟೆಸ್ಟ್ಗಳು ಪ್ರೀ ಲೋಡೆಡ್ ಆಗಿ ಇದೆ. ನಮ್ಮ ಕೆಲಸ ಏನು ಅಂದ್ರೆ, ಯಾವ ಪ್ಯಾಕೇಜ್ ಅಲ್ಲಿ ಯಾವ ಮಾಡೆಲ್ ಅಲ್ಲಿ ಯಾವ ಟೆಸ್ಟ್ ಇದೆ ಅಂತ ಕಾಲ್ ಮಾಡಿ ಆ ಟೆಸ್ಟ್ಗೆ ನಮ್ಮ ಡೇಟಾನ ಕೊಟ್ಟರೆ ನಮಗೆ ಆಟೋಮೆಟಿಕಲಿ ಅದು ಕ್ಯಾಲ್ಕುಲೇಟ್ ಆಗಿ ನಮಗೆ ಪಿ ವ್ಯಾಲ್ಯೂನ ಕೊಡುತ್ತೆ. ನಮ್ಮ ವರ್ಕ್ ಫ್ಲೋ ಆವಾಗ ಈಸಿ ಆಗುತ್ತೆ. ಇಲ್ಲಿಗೆ ನಮ್ಮ ಪೇರ್ ಟಿ ಟೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮುಗಿಯುತ್ತೆ. ಒನ್ ಕನ್ಸ್ಟ್ರೆಂಟ್ ಏನು ಪೇರ್ ಟಿ ಟೆಸ್ಟ್ ಗೆ ಅಂದ್ರೆ, ನಮಗೆ ಎರಡು ಡಿಸ್ಟ್ರಿಬ್ಯೂಷನ್ ಇರಲೇಬೇಕು ಮತ್ತೆ ಆ ಎರಡು ಡಿಸ್ಟ್ರಿಬ್ಯೂಷನ್ ಸಮ್ ಹೌ ರಿಲೇಟೆಡ್ ಆಗಿ
ಇರಬೇಕು.